ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ನಿಮಗೆಲ್ಲ ಕೋಮಲ ಬೆಲ್ಲು ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ತಿಂಡಿ ಬಂದು ದೋಸೆ, ಆಲೂಗೆಡ್ಡೆ ಪಲ್ಯಕ್ಕೆ ಆಲೂಗೆಡ್ಡೆ ಬೇಯ್ತಾ ಇದೆ, ಚಟ್ನಿ ಕೂಡ ಮಾಡಬೇಕು. ನೀವು ಹೋಟೆಲ್ ಸ್ಟೈಲಲ್ಲಿ ಬ್ರೌನ್ ಕಲರ್ ಸ್ವಲ್ಪ ದೋಸೆ ಬರಬೇಕು ಅಂತ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿ, ಶುಗರ್ ಇರೋರು ಸ್ಕಿಪ್ ಮಾಡ್ಬೋದು, ಕಲರ್ ಚೇಂಜ್ ಆಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಮತ್ತು ಇವಾಗ ಉಪ್ಪು, ಬೇಗ ಟೈಮ್ ಇರೋ ಕಾರಣ ನಾನು ಕಲ್ಲುಪ್ಪನ್ನೇ ಹಾಕ್ತಾಯಿದ್ದೀನಿ. ಬ್ಯಾಟರ್ ನಿನ್ನೆ ರಾತ್ರಿ ರೆಡಿಯಾಗಿರೋದ್ರಿಂದ ದೋಸೆ ಇಟ್ಟು ಇವಾಗ ರೆಡಿ ಆಯಿತು. ಈಗ ಪಲ್ಯ ಮತ್ತು ಚಟ್ನಿ ರೆಡಿ ಮಾಡಿ ತಿಂಡಿ ತಿನ್ನೋದು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ನನ್ನ ವಿಡಿಯೋನ ನೋಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ದೋಸೆಗೆ ಬರೀ ಚಟ್ನಿ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ನಮ್ಮ ಮನೆಯವ್ರಿಗೆ ದೋಸೆ ಮತ್ತು ಪಲ್ಯ ಇರಲೇಬೇಕು. ದೋಸೆಗಾಗಲಿ ಇಡ್ಲಿಗಾಗಲಿ ಅವ್ರಿಗೆ ಪಲ್ಯ ಇರಲೇಬೇಕು. ಆದ್ದರಿಂದ ಆಲೂಗೆಡ್ಡೆ ಪಲ್ಯ ಮಾಡು ಅಂತ ಅಂದರು. ಆಲೂಗೆಡ್ಡೆ ಪಲ್ಯ ನನಗೂ ಕೂಡ ತುಂಬ ಇಷ್ಟ. ನಾನು ಬರೀ ಆಲೂಗೆಡ್ಡೆನ ಹಾಗಾಗಿ ತಿಂತಾಯಿದ್ದೆ, ಅಂದರೆ ಈ ರೀತಿ ಬೇಯಿಸ್ಕೊಂಡು ಹಾಗೆ ತಿನ್ನೋದು ಅಂದರೂ ಕೂಡ ನನಗೆ ಇಷ್ಟ. ನಾನು ಚಿಕ್ಕ ಹುಡುಗಿಲಿ ಸಖತ್ ತಿಂತಾಯಿದ್ದೆ. ನಮ್ಮ ಅಪ್ಪಾಜಿ ನಾನು ಹಾಗೆ ತಿಂತೀನಿ ಅನ್ನೋ ಕಾರಣಕ್ಕೆ ಒಂದೊಂದು kg 2 kg ಜಾಸ್ತಿನೇ ತೊಗೊಂಬಂದಿರೋರು. ನನ್ನ ಮದುವೆ ಆದಮೇಲೂ ಕೂಡ ಅವ್ರು ನೆನಪು ಮಾಡ್ಕೊಂಡವ್ರಂತೆ, ಅವಳು ಈ ರೀತಿ ಎಲ್ಲ ತಿಂತಾ ಇದ್ಲು ಅಂತ ಅಮ್ಮ ಹೇಳ್ತಾ ಇದ್ರು. ಆ ಚಿಕ್ಕ ಮಕ್ಕಳಿಂದ ಈಗೆಲ್ಲ ನನಗೆ ಅದು ಇಂಟ್ರೆಸ್ಟೇ ಹೋಗಿದೆ. ಚಿಕ್ಕ ಮಕ್ಕಳಲ್ಲಿ ತಿಂತಾ ಇರ್ತಕ್ಕಂಥ ಐಟಮ್ಗಳು ಯಾವುದೂ ಇಷ್ಟ ಆಗಲ್ಲ, ಎಲ್ಲ ಉಲ್ಟಾ ಆಗೋಗಿದೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಇವಾಗ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ನೀವೆಲ್ಲ ಆಲೂಗೆಡ್ಡೆ ಪಲ್ಯಕ್ಕೆ ಸ್ವಲ್ಪ ಜನ ಕಾಯಿನ ಹಾಕಲ್ಲ ಅಂತ ಕೇಳಿದ್ದೆ. ನಾವು ಸ್ವಲ್ಪ ಕಾಯಿನ ಹಾಕ್ತೀವಿ. ಕಾಯಿ ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಯಾರ್ಯಾರೆಲ್ಲ ಕಾಯಿ ಹಾಕ್ತೀರಾ ಹಾಕಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಟೇಸ್ಟು ಯಾವುದ್ರಲ್ಲಾದರೂ ವ್ಯತ್ಯಾಸ ಇರುತ್ತಾ, ಅಥವಾ ಬೇರೆ ಯಾವುದಾರ ರೀಸನ್ಗೆ ನೀವು ಕಾಯಿಗಳನ್ನ ಬಳಸೋದಿಲ್ವಾ ಅಂತೇಳಿ. ಫೈನಲಾಗಿ ಆಲೂಗೆಡ್ಡೆ ಪಲ್ಯ ಅಂತೂ ರೆಡಿ ಆಯಿತು. ನಮ್ಮನೆಯವ್ರು ಬರೋದ್ರೊಳಗಡೆ ನಾನು ತಿಂಡಿ ರೆಡಿ ಮಾಡಲೇಬೇಕು. ಯಾಕಂತಂದರೆ ಇವತ್ತು ಕೆಲಸ ಇದೆ. 15 ದಿನ ಆಗಿದೆ ತೋಟದಲ್ಲಿ ಕಾಯಿ ಕಿತ್ತು, ಕಾಯಿ ಬಾಚಾಕಲೇಬೇಕು. ಅದರಿಂದ ಬಿಸಿಲು ಇರೋದ್ರಿಂದ ಈ ಬಿಸಿಲಿಗೆ ಹೆದರಿಕೊಂಡೇ ನನಗೆ ಒಂದೊಂದು ಪ್ರಮೋಷನ್ ವಿಡಿಯೋಕ್ಕೆ ಹೋಗಬೇಕು, ಹಾಗೆ ಮನೇಲೂ ಕೂಡ ಡೈಲಿ ವ್ಲಾಗ್ಸ್ ಮಾಡಬೇಕು. ಮತ್ತು ಬಿಸಿಲು ಜಾಸ್ತಿ ಆದರೆ ಅಲ್ಲಿ ತೋಟದಲ್ಲಿ ಇರೋಕ್ಕಾಗೋದಿಲ್ಲ. ಈ ಎಲ್ಲ ಕಾರಣದಿಂದ 15 ದಿನದಿಂದ ನಾನು ತೋಟದ ಹತ್ರನೂ ಹೋಗೋಕ್ಕಾಗಿಲ್ಲ. ನಮ್ಮ ಮನೆಯವ್ರು ಕರಿತಲೇ ಇದ್ದರು. ಅದು ಒಬ್ಬೊಬ್ಬರು ಮಾಡೋದಕ್ಕೆ ಕೆಲಸ ಬೇಜಾರಾಗುತ್ತೆ. ಹೆಚ್ಚಾಗೇನು ಬಿದ್ದಿಲ್ಲ ಕಾಯಿ, ಆದರೂ ಕೂಡ ಅದನ್ನು ಬಾಚಾಕಲೇಬೇಕು ಅಂತ ಅಂದರೆ ಒಬ್ಬರು ಆಗೋದಿಲ್ಲ. ನಾನು ಕೂಡ ಅವ್ರ ಜೊತೇಲಿ ಹೋಗಲೇಬೇಕು. ಅದರಿಂದ ನಾನು ಹೋಗಿಲ್ಲ ಅನ್ನೋ ಕಾರಣಕ್ಕೆ ಕಾಯಿ ಕೆಲಸ ಹಾಗೆ ಪೆಂಡಿಂಗ್ ಇತ್ತಲ್ಲ, ಅದರಿಂದ ನಮ್ಮ ಮನೆಯವ್ರು ಬರೋದ್ರೊಳಗಡೆ ಇವತ್ತು ತಿಂಡಿ ಅಡುಗೆ ಎರಡನ್ನೂ ಕೂಡ ರೆಡಿ ಮಾಡಿಬಿಟ್ರೆ ಅವ್ರು ಬಂದ ತಕ್ಷಣವೇ ತಿಂಡಿ ತಿಂದು ಬೇಗ, ಅಂದರೆ ಒಂದು 10 ಗಂಟೆ ಅಷ್ಟರಲ್ಲಿ ಹೋದರೆ ಒಂದು 1 ಗಂಟೆ ಅಷ್ಟರಲ್ಲಿ ವಾಪಸ್ ಬರ್ಬೋದು ಬಿಸಿಲಾಗೋದ್ರೊಳಗಡೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ನಮ್ಮ ಮನೆಯವರಂತೂ ಗಾಡಿ ಸೌಂಡ್ ಆಯ್ತು ಬಂದರು. ಅವ್ರು ಬರೋದ್ರೊಳಗಡೆ ನಾನು ತಟ್ಟೆಗೆ ದೋಸೆ ಇಟ್ಟಿದ್ದೆ. ಅವ್ರ ಮುಖ ತೊಳ್ಕೊಂಡು ಬರ್ತಿದ್ದಂಗೆ ನಾನು ಹೋಗಿ ಅವ್ರ ಜೊತೆ ಕೂತ್ಕೊಂಡು ತಿಂಡಿ ತಿಂದ್ವಿ. ಪ್ರತಿನಿತ್ಯನೂ ಕೂಡ ಹೀಗೆ ನೀವು ವಿಡಿಯೋಕ್ಕೆ ಮಾತ್ರ ಈ ರೀತಿ ಕುತ್ಕೊಂಡು ತಿಂತಾರೇನೋ ಅಂತ ಅಂದ್ಕೊಬೇಡಿ. ಇರೋರೇ ಇಬ್ಬರಿಗೂ ಕೂಡ ಇನ್ನೇನು ಒಂದೇ ಸಲ ತಿಂಡಿ ರೆಡಿ ಮಾಡಿಕೊಂಡು ನಾನು ಕೂಡ ಅವ್ರ ಜೊತೆನೇ ಕೂತ್ಕೊಂಡು ತಿಂತೀನಿ. ನಾನಂತೂ ಫೈನಲ್ಲಾಗಿ ತೋಟಕ್ಕೆ ಹೋಗೋದಂತ ರೆಡಿಯಾಗಿದ್ದರೆ ನಮ್ಮ ಮನೆಯವ್ರು ನೋಡಿ, ಇಲ್ಲ ನಾನು ಗುಬ್ಬಿಗೆ ಹೋಗಿ ಬರಬೇಕು, ನಾನು ಕಟಿಂಗ್ ಮಾಡಿಸ್ಕೊಬೇಕು, ಇನ್ನು ಯುಗಾದಿ ಹಬ್ಬ ಬಂತು, ನಾನು ಆಗೋದಿಲ್ಲ ಅಂತ ಹೇಳಿ ನಾನೆಲ್ಲ ಆ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದರೆ ತೋಟಕ್ಕೆ ಹೋಗೋಕ್ಕೆ ಅಂತ ಮೆಂಟಲಿ ಫಿಸಿಕಲಿ ಹಾಗೆ ಎಲ್ಲ ಕೆಲಸನೂ ಮುಗಿಸಿ, ಆದರೆ ಅವರು ಗುಬ್ಬಿಗೆ ಹೋಗಿ ಬಂದರು. ಗುಬ್ಬಿಗೆ ಹೋಗಿ ಬಂದಮೇಲೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಕಲ್ಲಂಗಡಿ ಹಣ್ಣು ಇರೋರೇ ಇಬ್ಬರಾಗಿರೋದ್ರಿಂದ ದಪ್ಪು ತಂದರೆ ಆಗೋದಿಲ್ಲ, ಸಣ್ಣ ತಂದರೆ ಅದು ಒಳಗಡೆ ಹೇಗಿರುತ್ತೋ ಗೊತ್ತಾಗೋದಿಲ್ಲ ಅಂತ ಹೇಳಿ ಪೀಸ್ ಕಲ್ಲಂಗಡಿ ಹಣ್ಣು ತಂದಿದ್ರು. ಹಾಗೆ ಸ್ವಲ್ಪ ತರಕಾರಿ ಬೇಕಿತ್ತು, ಅದನ್ನು ಕೂಡ ಹೇಳಿದ್ನಲ್ಲ ತರಕಾರಿನೂ ತಂದಿದ್ರು, ಅದನ್ನೆಲ್ಲ ಎತ್ತಿಡ್ತಾ ಇದ್ದೆ. ನೋಡಿ ಕಲ್ಲಂಗಡಿ ಹಣ್ಣು ಅದು ಪೀಸ್ ತಂದಿರೋದ್ರಿಂದ ಸ್ವಲ್ಪ ಮುರ್ಕೊಂಡಿತ್ತು. ನನಗೆ ನನ್ನ ಮಗನಿಗೆ ಕಲ್ಲಂಗಡಿ ಹಣ್ಣು ಅಂದರೆ ಸಖತ್ ಇಷ್ಟ. ಆದರೆ ಮೊದಲೆಲ್ಲ ಇದ್ದಿದ್ದ ಟೇಸ್ಟ್ ಇವಾಗ ಕಲ್ಲಂಗಡಿ ಹಣ್ಣಲ್ಲಿ ಯಾಕೋ ಬರ್ತಾ ಇಲ್ಲ. ಅದೇನು ಕಾರಣ ಅಂತ ಗೊತ್ತಿಲ್ಲ. ಫೈನಲ್ ತೋಟದ ಹತ್ರ ಬಂದ್ವಿ. ಮನೆ ಹತ್ರದಿಂದ ಕರೆಂಟ್ ಬಂದಿತ್ತು ಅಂತ ಹೇಳಿ ನಾನು ಲೆಂತ್ ಬಿಟ್ಟ ಮೇಲೆ ನೀರು ನೋಡಿರಲಿಲ್ಲ. ನೀರು ನೋಡೋಣ ಕರೆಂಟ್ ಬಂದೈತೆ ಅಂದರು, ಅದಕ್ಕೆ ಬಂದಿದ್ದೀನಿ. ಬನ್ನಿ ನೋಡಿ, ನೀರು ಈ ಥರ ಬರ್ತಾ ಇದೆ. ಎಷ್ಟು ಗೇಟ್ ಒಲೆ ತಿರುಗಿಸಿ ಇದರ ಗೊತ್ತಿಲ್ಲ. ಡ್ರಿಪ್ಪಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಕಣ್ರಿ. ಎಲ್ಲೂ ಕ್ಯಾಪ್ ಪಿಚ್ಚಕ್ಕಾಲ್ವೇನ್ರಿ? ಬೇಡವಾ? ಕ್ಯಾಪ್ ಪಿಚ್ಚಲ್ವಾ? ಹಾಂ, ಅಂದರೆ ಡ್ರಿಪ್ಪಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ಅಯ್ಯಪ್ಪ ಬಿಸಿಲು ಮಾತ್ರ ಜಾಸ್ತಿ ಐತೆ. ಸುತ್ತಲೂ ನೆನೆಯಲ್ಲ. ನಮ್ದು ಹಿಂಗೆ 2 ಸೈಡ್ ಇರೋದಕ್ಕೇನೋಪ್ಪ
ಹಿಂಗೆ ರಿಂಗ್ ಹೊಡೆದ್ರೆ ಸುತ್ತಲೂ ಚೆನ್ನಾಗಿ ನೆನೆಯುತ್ತೆ ಅಲ್ವಾ? ಏನು ನೆನೆಯುತ್ತೋ. ಈಗ 4 ಗೇಟ್ವರೆಗೆ ಹೋಗ್ತಾಯ್ತಾ 3ಕೋ? ಏನೋ ಗೊತ್ತಾಗ್ತಿಲ್ಲ. ಹೋಗೋದಾ? ನಮ್ಮನೆಯವರು ನೀನು ನಾನು ಮನೆ ಹತ್ರ ಕೂತ್ಕೊಂಡು ಏನು ಮಾಡ್ತಿರ್ತೀರ, ಏನು ಕೆಲಸ ಇರಲಿಲ್ಲ, ಕರೆಂಟ್ ಬಂದಾಗ ಇಷ್ಟೊತ್ತಾದರೂ ಬರಲ್ಲ ಅಂತೀಯಲ್ಲ, ಏನು ಮಾಡ್ತಿರ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿ ಅದೊಂದು ಕಟ್ಕೊಂಡೈತೆ, ಅದನ್ನು ನೋಡು, ಇದನ್ನು ನೋಡು, ಈ ರೀತಿ ಕೊಡುವು, ಈ ರೀತಿ ಹಾಕು ಅಂತ ನನಗೆ ಹೇಳ್ತಾಯಿದ್ರು. ಯಾಕಂತಂದರೆ ನಾವು ಮನೆ ಹತ್ರ ಇದ್ದಾಗ ಇಷ್ಟೊತ್ತವರೆಗೂ ಬರಲಿಲ್ಲ, ಅಲ್ಲೇನು ಮಾಡ್ತಾಯಿದ್ರಿ, ಎಲ್ಲಿಗೋಗಿದ್ರಿ, ಈ ಥರ ಕ್ವಶನ್ ಕೇಳ್ತೀವಲ್ಲ, ಏನು ಮಾಡ್ತಿದ್ದು ನಾನು ನಿಮಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅಂತ. ನನಗೂ ಗೊತ್ತೈತೆ ತೋಟದ ಕೆಲಸ ಏನು ಅಂತ, ಆದರೆ ನಾವು ಕೇಳಬೇಕಲ್ಲ, ಇಷ್ಟೊತ್ತಾದರೂ ಏಕೆ ಬಂದಿಲ್ಲ ಅಂತ ಅದೊಂದು ಡೈಲಾಗ್ ಕೇಳ್ತೀವಿ ಅಷ್ಟೇ. ಒಂದೆರಡು ಲೈನ್ಗಳು ಕಟ್ಕೊಂಡಿದ್ದು ನಾನು ಲೆಂತ್ ಬಿಟ್ಟ ಮೇಲೆ ನೀರು ಎಷ್ಟು ಬರುತ್ತೆ ಅಂತಲೂ ಕೂಡ ನೋಡಿರಲಿಲ್ಲ. ಈ ರೀತಿ ಎಲ್ಲ ನೋಡಿದ್ರೂ ಗೊತ್ತಾಗೋದಿಲ್ಲ, ಅದು ಮೋಟ್ರಲ್ಲಿ ಪೈಪಲ್ಲಿ ಬಂದ್ರೇ ಗೊತ್ತಾಗೋದು. ಆದರೆ ಈಗ ಅದೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಡ್ರಿಪ್ಪು ಕಟ್ಕೊಂಡಿದ್ದ ಒಂದೆರಡು ಕ್ಲೀನ್ ಮಾಡಿ ಇವಾಗ ಕಾಯಿ ಬಾಚೋಕೆ ಹತ್ರ ಬಂದ್ವಿ. ನಿಜವಾಗ್ಲೂ ಕಾಯಿ ನೋಡಿದ್ರೇ ಬೇಜಾರಾಗುತ್ತೆ. ಯಾಕಂತಂದರೆ ಹೆಂಗಿದೆ ಕಾಯಿ ಅಂದರೆ ಇದನ್ನು ತಗೊಳ್ಳೋದು ಇದು ಬೇಡವೋ, ಇದು ಕುರುಬು ಅಂದ್ರೆ ಗೊತ್ತಾಗುತ್ತಲ್ವ ನಿಮಗೆ, ಅದು ಒಳಗಡೆ ಕಾಯಿ ಇರೋದಿಲ್ವಲ್ಲ, ಅದನ್ನು ನಮ್ಮ ಕಡೆ ಕುರುಬು ಅಂತ ಅಂತಾರೆ. ಕಾಯ ಆ ರೀತಿ ಆಗಿಬಿಟ್ಟಿದೆ. ಯಾಕೋ ತೆಂಗಿನ ಮರಕ್ಕೆ ತುಂಬ ರೋಗ ಆಗಿ ಕಾಯಿ ಕಡಿಮೆ ಆಗಿದೆ. ಅಂದರೆ ಅರ್ಧಕ್ಕರ್ಧ 10,000 ಬೀಳ್ತಕ್ಕಂಥ ಜಾಗದಲ್ಲಿ 5,000 ಬೀಳ್ತಾ ಇದೆ, ಅಷ್ಟು ಕಡಿಮೆ ಆಗಿದೆ. ಅಂದರೆ ಅದು ಅಲ್ಲೇ ಇದೆ, ರೇಟ್ ಜಾಸ್ತಿ ಆಗಿದೆ. ಕಾಯಿಗಳು ಕಡಿಮೆ ಆಗಿರೋದಕ್ಕೆ ಕೊಬ್ಬರಿ ರೇಟ್ ಜಾಸ್ತಿ ಆಗಿದೆ ಅಂದ್ಕೊಬೇಕು ಅಷ್ಟೇ. ಕಾಯಿ ಬಾಚೋಕೆ ಕೆಲಸ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಕಾಯಿ ಬಾಚಾಕೋಣ. ನಾನೇನಂದರೆ ನಮ್ಮನೆಯವ್ರು ವೀಡಿಯೋ ಮಾಡ್ತಾಯಿದ್ದಾರೆ, ನೀನು ವೀಡಿಯೋ ನಿಲ್ಲಿಸ್ಬಿಡಮ್ಮ ತಾಯಿ ಅಂತ ಇದ್ರು. ವೀಡಿಯೋ ನಿಲ್ಲಿಸಿದ್ರೆ ಕೆಲಸ ಶುರುವಾಗುತ್ತೆ ಅಂತ. ಮಧ್ಯಾಹ್ನದ ಬಿಸಿಲು ಥರ ಇದೆ. ಈಗ ನನ್ನ ಮುಖ ರೆಡ್ ಆಗಿಬಿಡುತ್ತೆ. ಈ ಕಾಯೋ ನೋಡಿ, ಇವೆಲ್ಲ ಒಂದೊಂದು ಕಾಯಿ. ನಿಮ್ಮ ಕಡೆನೂ ಇದೇ ರೀತಿ ಆಗಿದೆಯಾ? ರೋಗನೇನೋ ಬಂದು ಕಾಯಿ ಫೀಲೇ ಕೊಡ್ತಾ ಇಲ್ಲ ಇವು. ಬನ್ನಿ, ತೋಟಕ್ಕೆ ಬಂದಿದ್ದೀನಿ, ಕಾಯಿ ಬಾಚಾಕ್ಬೇಕು. ವಿಡಿಯೋನ ಜಾಸ್ತಿ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಕೆಲಸ ಸಾಗಲ್ಲ. ನಮ್ಮ ಮನೆಯವರು ಗರಂ ಆಗ್ತಾರೆ. ಸದ್ಯಕ್ಕೆ ಕೆಲಸ ಅಂತ ಶುರು ಮಾಡಿದ್ದೀವಿ. ಮಧ್ಯೆ ಯಾವಾಗಲಾದರೂ ಒಂದು ಕ್ಲಿಪ್ ತಗೊತೀನಿ. ಈಗ ಕಾಯ ಹೊತ್ಕೊಂಡೋಗಿ ಅಲ್ಲಿಗೆ ಹಾಕಿ ಬರ್ಬೇಕು ಒಂದು ಕಡೆಗೆ. ಕಟ್. ನೀವು ಅಂದ್ಕೊಬೋದು ಇವರು ವಿಡಿಯೋಗೆ ಮಾತ್ರ ಕೆಲ್ಸಕ್ಕೆ ಬರ್ತಾರೆ, ತೋಟದ ಹತ್ರ ವಿಡಿಯೋಗೆ ಮಾತ್ರ ಮಾಡ್ತಾರಾ ಅಂತ. ಖಂಡಿತವಾಗ್ಲೂ ನನಗೆ ಯಾರೋ ಸಿಕ್ಕಿದ್ದವರು ಕಮೆಂಟಲ್ಲಿ ಮಾತ್ರ ನೀವು ಯಾರೂ ಆ ರೀತಿ ನಾನು ಕೇಳೇ ಇಲ್ಲ, ನೀವೇನಾದರೂ ಫೇಕ್ ಕೆಲಸ ಮಾಡ್ತೀರಾ ಅಂತ. ಖಂಡಿತ ಇದು ನಿಜವಾಗ್ಲೂ ನಾನು ತೋಟದ ಹತ್ರ ಸುಮ್ಮನೆ ಬರೋದಕ್ಕೆ ಇಷ್ಟನೇ ಪಡಲ್ಲ. ನಮ್ಮ ಮನೆಯವ್ರು ಕರೀತಾರೆ, ಹಂಗೆ ಬರೋಣ ಬಾ ಅಂತ. ನನಗದು ಇಷ್ಟ ಆಗೋದಿಲ್ಲ. ನನ್ನ ಕೆಲಸ ಇದ್ರೇ ತೋಟದ ಹತ್ರ ಬರೋದು. ಯಾಕೆ ಮೇಡಮ್, ನೀವೊಬ್ಬರೇ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಮನೆಯವ್ರು ಇಲ್ವಾ, ಅವ್ರು ಮಾಡ್ತಾ ಇಲ್ವಲ್ಲ, ನಿಮ್ಮ ಕೈಲೇ ಮಾಡಿಸ್ತಾ ಇದ್ದಾರಾ ಅಂತ ಕಮೆಂಟ್ ಮಾಡ್ತೀರಾ ಅಂತ ನಮ್ಮ ಮನೆಯವ್ರು ಮಾಡ್ತಾ ಇರೋ ಕೆಲಸನೂ ನೋಡಿ, ಅವ್ರು ತುಂಬಿಕೊಡ್ತಾ ಇದ್ದಾರೆ. ಬೇಸಿಗೆ ಆದರೂ ಕೂಡ ನೀರು ಸಾಕಾಗದಲ್ಲೇ ಇರೋದು ಅಡಿಕೆ ಗಿಡಕ್ಕೆ. ಈ ವೇಸ್ಟ್ ಗಿಡಗಳಿಗೇನು ನೀರು ಬೇಕಾಗಿಲ್ಲ, ಅವಂತೂ ತಾನಾಗೇ ಹುಟ್ತಾ ಇರ್ತವೆ. ನೀರೆಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿ. ಏನಂತೀರ? ಬನ್ನಿ ನಮ್ಮ ಮನೆಯವ್ರಿಗೆ ಸಿಟ್ಟು ಬರ್ತಾಯಿತ್ತು, ಇವಳು ವಿಡಿಯೋ ಮತ್ತೆ ಶುರು ಮಾಡಿದ್ಲು ಅಂತ. ಹೊತ್ಕೊಂಡು ಹೋಗ್ತೀನಿ, ತುಂಬೈತೆ. ನಾನು ಪೂರ್ತಿ ಬಾಚಿ ಎಲ್ಲ ಮುಗಿದ ಮೇಲೇ ಊಟಕ್ಕೆ ಕೂತ್ಕೊಂಡಿದ್ದು. ಟೈಮ್ ಬಂದು ಇವಾಗ ನಿಮಗೆ ಬೇಕಿದ್ರೆ ತೋರಿಸ್ತೀನಿ, 4 ಗಂಟೆ ಮೇಲೆ ಆಗಿದೆ ಅಂತ ಅನಿಸುತ್ತೆ. ಕೈ ತೊಳ್ಕೊಂಡು ಇವಾಗ ಊಟಕ್ಕೆ ಕೂತ್ಕೊತಾ ಇದ್ದೀವಿ. ಊಟ ಬೇಡ ಅಂತ ಹೋಗಿದ್ವಲ್ಲ, ದೋಸೆನೇ ಬಿಟ್ಕೊಂಡು ತಗೊಂಡೋಗಿದ್ದೆ. ಅಡುಗೆ ಮಾಡೋದಕ್ಕೆ ಟೈಮ್ ಆಗೋದಿಲ್ಲ ಅಂತ. ನೋಡಿ, ಟೈಮ್ ಬಂದು 4 ಗಂಟೆ 11 ನಿಮಿಷ. ಈಗ ನಾವು ಊಟಕ್ಕೆ ಕೂತ್ಕೊತಾ ಇದ್ವಿ. ತೋಟದಲ್ಲಿ ಕೆಲಸ ಶುರು ಮಾಡಿದ್ರೆ ಕೈ ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಮತ್ತೆ ನಿಲ್ಲಿಸಿದ್ರೆ ಇನ್ನು ಬೇಗ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಇನ್ನು ಕೆಲಸ ಬೇಗ ಸಾಗೋದಿಲ್ಲ ಅನ್ನೋ ಕಾರಣಕ್ಕೆ. ಮತ್ತು ಪಲ್ಯ ಮತ್ತು ಚಟ್ನಿ ಸ್ವಲ್ಪ ಇತ್ತು, ಅದನ್ನೇ ತೊಗೊಂಡು ದೋಸೆ ಬಿಟ್ಕೊಂಬಂದಿದ್ವಿ. ಬಿಸಿ ದೋಸೆನ ನಾನು ಬಿಟ್ಟು ಬಾಕ್ಸ್ಗೆ ಹಾಕಿದ್ನಲ್ಲ, ಬಿಸಿ ಅಲ್ಲ, ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬಾಕ್ಸಲ್ಲಿ ಇದ್ದಿದ್ದರಿಂದ ಅದು ಸ್ವಲ್ಪ ಮೆತ್ತಗಾಗಿದೆ ಅಷ್ಟೇ. ದೋಸೆ ಹೊಟ್ಟೆ ಹಸ್ದಾಗ ಏನೂ ಕಾಣಲ್ಲ ಕಣ್ರಿ, ಹೊಟ್ಟೆ ತುಂಬಿರೇ ಆಯಿತು. ಅದು ರುಚಿಯಾಗಿರುತ್ತೋ ಬಿಡುತ್ತೋ, ಕ್ಲೀನಾಗಿದ್ದು ನಾವು ಮಾಡಿರೋ ಅಡುಗೆ ಆದ್ರೆ ಆಯಿತು. ಅದು ಹೊಟ್ಟೆ ತುಂಬ್ದಂಗೆ. ನಾವು ಹೊಟ್ಟೆ ಹಸ್ದಾಗ ಅದನ್ನೆಲ್ಲ ಕೇಳ್ತಾ ಕೂತ್ಕೊಂಡ್ರೆ ಊಟನೇ ಸಿಗಲ್ಲ. ನಾವು ತಿಂತಾಯಿದ್ವಿ, ಅಷ್ಟರಲ್ಲಿ ಗೀತಾ ಬಂದಳು ಅವ್ರ ತೋಟದ ಹತ್ರದಿಂದ. ನಾನು ಊಟ ಮಾಡಿಲ್ಲ, ಬಾ ಸ್ವಲ್ಪ ಅನ್ನನೂ ಊಟ ಮಾಡಿವಂತೆ ಅಂತ ಕರೆದ್ಲು. ನಾನು ಬೇಡ ಅಂತ ಅಂದೆ.
ಹೊಟ್ಟೆ ತುಂಬಿದಂತೆ ಬಾ ಅಂತ ಹೇಳಿ ನಾವು ಬರ್ತೀವಿ ಅಂತಲೇ ಅನ್ನ ಮಾಡಿದ್ಲಂತೆ ಅವಳು. ನಮ್ಮ ಮನೆಯವ್ರು ಬೆಳಗ್ಗೆ ಅಲ್ಲಿ ಹೋದಾಗ ಹೇಳಿದ್ರಂತೆ, ಅದರಿಂದ ಊಟ ಮಾಡೋಣ ಬಾ, ಮಜ್ಜಿಗೆ ಎಲ್ಲ ಅದು ಮಾಡಿದ್ದೀನಿ ಅಂತ ಅಂದ್ಲು. ನಮ್ಮ ಮನೆಯವ್ರು ಬೇಡ ನನಗೆ ಅಂತ ಅಂದರು. ಅವ್ರ ಮನೇಲೂ ದೋಸೆ ಅಂತೆ, ಅವಳು ದೋಸೆ ಬಿಟ್ಕೊತಾ ಇದ್ಲು. ನಾನು ಸ್ವಲ್ಪ ಅನ್ನ ಸಾರನ್ನ ಊಟ ಮಾಡಿ ಬಂದೆ. ಇವತ್ತು ನಮ್ಮನೆಯವರು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದಾರೆ. ಅದು ಏನಂತ ಅಂದರೆ, ತುಂಬ ದಿನಗಳಿಂದ ನಾವೊಂದು ಸಪೋಟೊ ಗಿಡ ಹಾಕಿದ್ದೀವಿ, ಅದರಲ್ಲಿ ಕಾಯಿ ಕೀಳೋಕ್ಕೆ ಆಗ್ತಿರಲಿಲ್ಲ. ಯಾಕಂತಂದರೆ ಇನ್ನೊಂದು ಸ್ವಲ್ಪ ದಪ್ಪ ಆಗಲಿ ಅಂತ ಬಿಟ್ಟಿದ್ದನ್ನು ಯಾರಾದರೂ ಅಲ್ಲಿ ಓಡಾಡ್ತಕ್ಕಂಥವ್ರು ಕಿತ್ಕೊಂಡೋಗೋರೇನ, ನಾವು ಕೀಳೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಮೇಲ್ಗಡೆ ಇರ್ತಕ್ಕಂಥವನ್ನ ಅವರು ಕೂಡ ಕಿತ್ತಿಲ್ಲ, ಕೆಳಗಡೆ ಇರ್ತಕ್ಕಂಥವನ್ನ ಕೈಗೆ ಅಂಥವನ್ನ ಕಿತ್ಕೊಂಡಿದ್ದಾರೆ. ಮೇಲ್ಗಡೆ ಇರ್ತಕ್ಕಂಥವನ್ನ ಅವರು ಈ ರೀತಿ ಎಲ್ಲ ಸರ್ಕಸ್ ಮಾಡಿ ಕಿತ್ಕೊಳಕ್ಕಾಗುತ್ತಾ? ಅದರಿಂದ ನಮ್ಮ ಮನೆಯವರು ಅದು ಕೆಳಗಡೆ ಬಿದ್ದರೆ ನೆಲ ಗಡಿಸಿರೋದ್ರಿಂದ ಎಲ್ಲ ಒಡೆದೋಗುತ್ತೆ ಮತ್ತು ಏಟಾಗಿ ಅದು ಚೆನ್ನಾಗಿ ಹಣ್ಣಾಗ್ತಲೇ ಇರಲಿಲ್ಲ. ಆದ್ದರಿಂದ ಈ ರೀತಿ ಗಿಫ್ಟ್ ಬ್ಯಾಗ್ ಅಂದರೆ ತಾಂಬೂಲಕ್ಕೆ ಅಂತ ಬ್ಯಾಗ್ಗಳು ಕೊಡ್ತಾರಲ್ಲ, ಅದೊಂದು ಬ್ಯಾಗ್ನ ಈ ರೀತಿ ಒಂದು ಕಡ್ಡಿಗೆ, ರೋಟಿ ಕಡ್ಡಿ ಅಂತ ಅಂತೀವಿ, ಅದು ಕಟ್ಕೊಂಡು ಅದೇನು ಸರ್ಕಸ್ ಮಾಡ್ತಾಯಿದ್ದಾರೆ. ನಾನು ಆಗಲ್ಲ ಮೇ ಬಿ ಕೆಲಸ ಅಂತ ಅಂದೆ. ಆದರೂ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಆಗಲೂ ಇಲ್ಲ ಕೂಡ, ಕೆಳಗೆ ಬಿತ್ತು. ನೋಡಿ ಫ್ರೆಂಡ್ಸ್, ನಾನು ಅವ್ರ ಹಿಂದೆ ನಿಂತ್ಕೊಂಡು ಈ ರೀತಿ ಮಿಮಿಕ್ರಿ ಮಾಡ್ತಾಯಿದ್ದೆ. ಅವ್ರಿಗೆ ಅದ್ರೊಳಗಡೆ ಅದು ಕೂತ್ಕೊತಾ ಇಲ್ಲ ಅಂತ ಸಿಟ್ಟದ್ದು ಹತ್ರಕ್ಕೆ ಹೋಗ್ತಿರ್ಲಿಲ್ಲ, ಸಾಕಾಗ್ತಾಯಿತ್ತು. ಅಂದರೆ ಅದು ಬಿದ್ದಿದ್ದನ್ನು ತಕ್ಕೊಳೋದಕ್ಕೆ ಕರಿತಾಯಿದ್ರು. ನಾನು ವೀಡಿಯೋ ಮಾಡ್ತಾ ಇದ್ನಲ್ಲ, ಅದರಿಂದ ಹೋಗಿಲ್ಲ. ಫೈನಲ್ಲಾಗಿ ಸ್ವಲ್ಪ ಕಷ್ಟಪಟ್ಟು ಅದನ್ನು ಎತ್ತಾಕ್ದಲ್ಲಿ ರೀತಿ ಸಪೋಟಕಾಯಿನ ಕಿತ್ಕೊಂಡ್ಬಂದ್ವಿ. ಅದು ಇನ್ನೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಿತ್ತು, ಅದು ಇವತ್ತು ಬೇಡ, ಇನ್ನೊಂದು ದಿನ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಕಷ್ಟಪಟ್ಟು ಒಂದು 25-30 ಇತ್ತೇನೋ ಅಷ್ಟು ಕಾಯಿಗಳನ್ನ ಇಳಿಸಿದ್ರು. ಈ ರೀತಿಯಾಗಿ ಅದರೊಳಗೆ ಬ್ಯಾಗ್ ಒಳಗಡೆ ಹೋಗೋದು, ಅದು ಒಂದೊಂದನ್ನೇ ಬೀಳ್ಸೋದು. ಈ ರೀತಿ ಕೆಲಸಗಳನ್ನ ನಮ್ಮ ಮನೆಯವರು ಸಖತ ಮಾಡ್ತಾರೆ. ಅಂದರೆ ಅವ್ರಿಗೆ ನಿಧಾನವಾಗಿ ಸಮಾಧಾನಕ್ಕೆ ಐಡಿಯಾ ಮಾಡೋವು ಅಂಥ ಕೆಲಸಗಳಿಗೆ ಅವರು ಓಕೆ. ಆದರೆ ಎಲ್ಲಾದರೂ ಹೊರಟಾಗ ಅರ್ಜೆಂಟಲ್ಲಿ ಆ ಕೆಲಸ ಈ ಕೆಲಸ ಅಂದರೆ ಅದೆಲ್ಲ ನಮ್ಮ ಮನೆಯವ್ರಿಗೆ ಆಗೋದಿಲ್ಲ. ನಾನು ಫಾಸ್ಟು, ಅವ್ರು ಸ್ಲೋ, ಹಾಗೇ ನಡೀತಾ ಇದೆ. ನಾನು ಅಷ್ಟರಲ್ಲಿ ರೋಡಲ್ಲಿ ನಿಂತಿದ್ನಲ್ಲ, ನವಿಲು ನಮ್ಮ ತೋಟದೊಳಗಡೆ ಡ್ಯಾನ್ಸ್ ಮಾಡ್ತಾಯಿತ್ತು. ಆಹಾ, ನವಿಲು ಎಷ್ಟು ದೂರದಿಂದ ಕ್ಯಾಪ್ಚರ್ ಮಾಡಿದ್ದೀನಿ ಗೊತ್ತಾ? ನಾನೊಂದು 4 ಮಡಿ ಕೆಳಗಿದ್ದೆ. ಮಡಿ ಅಂದರೆ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ನೋಡಿ, ಅದು ತುಂಬ ಚೆನ್ನಾಗಿ ಅದು ನಾನು ಅದು ಝೂಮ್ ಹಾಕಿದ್ನಲ್ಲ, ಅದರಿಂದ ನವಿಲು ಈ ಕಡೆ ತಿರುಗಲೇ ಇಲ್ಲ ಫ್ರಂಟ್ಗೆ. ಹಿಂದಗಡೆಗೆ ತೋರಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ನಿಂತಿತ್ತು. ನಾನು ಈಗ ತಿರುಗುತ್ತೇನೋ ಅಂತ ವಿಡಿಯೋ ಹಿಡಿದು ಸೋತ್ ಇನ್ನೇನು ಆಫ್ ಮಾಡಿದೆ, ಅಷ್ಟರಲ್ಲಿ ತಿರುಗ್ತು. ಆ ವಿಡಿಯೋ ಕ್ಯಾಪ್ಚರ್ ಆಗಲೇ ಇಲ್ಲ. ನೋಡಿ ಇಷ್ಟು ತಿರುಗಿದ್ಯಾ, ತಿರುಗ್ತಾ ಅಂತ ಅಂದ್ಕೊತಿದ್ದೆ, ಆದರೆ ತಿರುಗಲಿಲ್ಲ. ಹಾಗೆ ಅದು ನಾನು ದೂರದಿಂದ ಕ್ಯಾಪ್ಚರ್ ಮಾಡಿದ್ರೆ ಅದು ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಗೊತ್ತಾ? ಹತ್ರಕ್ಕೆ ಹೋದ್ರೆ ಅದು ಯಾವ ಕಾರಣಕ್ಕೂ ನಾನು ಎಷ್ಟೊಂದು ಸಲ ಹತ್ರಕ್ಕೆ ಹೋಗಿ ನೋಡೋಣ ಅಂತ ಟ್ರೈ ಮಾಡಿದ್ದೀನಿ. ನಾವು ಹೋಗೋ ಹತ್ರಕ್ಕೆ ನೋಡಿ ತಿರುಗ್ತು. ವಾವ್, ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಆಹಾ, ನವಿಲೇ ಚಂದ ನೋಡಿ. ನವಿಲಿನೇ ಸಾಟಿ. ಹೆಂಗೆ ಮಾಡಿದ್ದಾನೆ ಆ ಬ್ರಹ್ಮ ಸೃಷ್ಟಿಲಿ ಅಪ್ಪ. ಅಷ್ಟರಲ್ಲಿ ನಮ್ಮ ಮನೆಯವರು ಕಿತ್ತಿದ್ದೆಲ್ಲ ಆಗಿತ್ತು. ನಾನೀಗೆಲ್ಲ ಒಂದು ಕಡೆ ಗುಡ್ಡೆ ಹಾಕ್ಕೊಂಡು ಮನೆ ಕಡೆ ಹೊರಡಬೇಕು. ಟೈಮ್ ಬೇರೆ ಆಗ್ತಾಯಿತ್ತು, 6:30 ಆಯಿತು. ಇನ್ನೇನು ಕತ್ಲೆ ಆಗುತ್ತೆ ಅಂತ ಹೇಳಿ ಬ್ಯಾಗ್ಗೆಲ್ಲ ಹಾಕ್ಕೊಂಡು ನಮ್ಮ ಮನೆಯವರು ಅದು ಹಾಲೆಲ್ಲ ಸ್ವಲ್ಪ ತೊಟ್ಟಿ ನೀಟಾಗಿ ಅಂತ ಅಂದರು. ಟೈಮ್ ಆಗಿದೆ ಅಂತ ಹೇಳಿ ನಾನು ಈ ರೀತಿಯಾಗಿ ಎಲ್ಲ ಜೋಡಿಸ್ಕೊಂಡು ಮನೆ ಕಡೆ ತೊಗೊಂಬಂದೆ. ಹಾಗೆ ನಾನು ಹೇಳ್ದಂಗೆ ತಮ್ಮನೆಲ್ಲ ನಿಮಗೆ ಗೊತ್ತಾಗಿರಬೇಕು, ನಮ್ಮೂರಲ್ಲಿ ಇವತ್ತು ಕೋಡಮ್ಮನ ಜಾತ್ರೆ ಇವತ್ತಿನಿಂದ 3 ದಿನ ನಡೆಯುತ್ತೆ. ಅಂದರೆ ನೀವು ಕೇಳ್ಬೋದು, ಯಾಕೆ ನೆಂಟರಿಷ್ಟರೆಲ್ಲ ಯಾರೂ ಬರೋದಿಲ್ವ? ಜಾತ್ರೆ ಅಂದರೆ ನಮಗೆ ಎಷ್ಟು ಸಂಭ್ರಮ ಇರುತ್ತೆ. ನೀವೇನು ಈ ರೀತಿ ತೋಟದಲ್ಲೆಲ್ಲ ಕೆಲಸ ಮಾಡ್ಕೊಂಡೇ ಇದ್ದೀರಾ, ಜಾತ್ರೆಗೆ ಯಾವಾಗ ಹೋಗ್ತೀರಾ ಅಂತ. ಇದು ಹೇಗೆ ಅಂತ ಅಂದರೆ 3 ದಿನ ಕೊಡಮ್ಮನ ಜಾತ್ರೆ ನಡೆದರೂ ಕೂಡ ನೆಂಟರಿಷ್ಟರೆಲ್ಲ ಬರೋದೇ ಇಲ್ಲ. ಅಂದರೆ ಅವರು ಅದೇ ವರ್ಷಕ್ಕೊಂದು ಸಲ ಬರ್ತೀವಿ, ನೀವು ತುಂಬ ಜಾತ್ರೆಗಳು ಮಾಡಿಕೊಂಡು ಎಲ್ಲದನ್ನು ಹೇಳಿದ್ರೆ ಬರೋದು ಕಷ್ಟ ಅಂತ ಈ ಥರ ಹೇಳ್ತಾರೆ. ಆದ್ದರಿಂದ ನಾವು ಹೇಳ್ತೀವಿ, ಅಂದರೆ ತೀರಾ ದೂರದವ್ರಿಗೆಲ್ಲ ಹೇಳಲ್ಲ. ಅದು ನಮ್ಮ ಅಕ್ಕ ತಂಗಿದಿರಿಗೆ, ತವ್ರ ಮನೆಯವ್ರಿಗೆ, ಹಾಗೆ ನಮ್ಮ ಅತ್ತೆ ಕಡೆಯವ್ರಿಗೆ ಇಂಟ್ರೆಸ್ಟ್ ಇರೋರು, ಅಂದರೆ ಕೊಡಮ್ಮನ ಜಾತ್ರೆ ನೋಡಲೇಬೇಕು ಅಂತ ಇರೋರು ಬರ್ತಾರೆ. ವರ್ಷ ಕಂಪಲ್ಸರಿ ಏನು ರಿಲೇಷನ್ಸ್ ಎಲ್ಲ ಬರೋದಿಲ್ಲ. ಈ ವರ್ಷ ಯಾರೂ ಏನು ಬರ್ತಾ ಇಲ್ಲ. ನಾವು ಹೋಗಿ ಮನೆ ಹತ್ರ ಹೋಗಿ ಊಟ ಎಲ್ಲ ಮಾಡಿಕೊಂಡು, ಇದು ದೇವ್ರು ಎತ್ತೋದು ಬಂದೆ ರಾತ್ರಿ 10 ಗಂಟೆಗೆ. ಯಾಕೆಂತಂದರೆ ದೇವ್ರು ಹೋಗೋದೇ ಊರೊಳಗಡೆಯಿಂದ. ಅದು ನೆಲ್ಲಿಯಮ್ಮನ ದೇವಸ್ಥಾನ ಇರೋದು ಊರಾಚೆ, ಇದು ಮೆರವಣಿಗೆ ದೇವರು ಊರೊಳಗಡೆ ಇದೆ.
ನೆಲ್ಲಿಯಮ್ಮನ ದೇವಸ್ಥಾನದಲ್ಲಿ ಆ ದೇವರು ಇರೋದು, ಊರಾಚೆ ಜಾತ್ರೆ ನಡೆಯೋದು ಕೂಡ ಅಲ್ಲೇ. ಈಗ ಊರೊಳಗಡೆಯಿಂದ ಮೆರವಣಿಗೆ ದೇವರು ಊರಾಚೆ ಹೋಗಬೇಕು. ಅದನ್ನು ಉತ್ಸವ ಮಾಡಿಕೊಂಡು ಹಾಗೇ ಆರತಿಗಳು ಮಾಡ್ತಾರೆ. ನಾವು ಅದನ್ನೂ ಮಾಡೋದಿಲ್ಲ. ನಾವು ವಾರದಲ್ಲೇ ಎಲ್ಲ ದೇವ್ರುಗಳಿಗೂ ಕೂಡ ಆರತಿ ಮಾಡಿರ್ತೀವಿ. ಕೋಡಮ್ಮನ ಜಾತ್ರೆಯಲ್ಲಿ ನಾನು ಅದನ್ನು ನಡೆಸಿರಲಿಲ್ಲ. ಕೋಡಮ್ಮನ ಜಾತ್ರೆ ಇತ್ತೀಚೆಗೆ ಅಂದರೆ ನನ್ನ ಮದುವೆ ಆದ ವರ್ಷದಲ್ಲಿ ಆ ಥರ ಎಲ್ಲ ಇರಲಿಲ್ಲ. ಇತ್ತೀಚೆಗೆ ಶುರುವಾದ್ರಿಂದ ಇವರು ಮೊದಲಿಂದಲೂ ಕೂಡ ಆರತಿಯ ವಾರದಲ್ಲೇ ಪ್ರತಿ ದೇವರಿಗೂ ಕೂಡ ಮಾಡೋದ್ರಿಂದ ಈಗ ಹೊಸ್ದಾಗಿ ಏನು ರೂಢಿ ಮಾಡ್ಕೊಂಡಿಲ್ಲ. ಆ ತಾಯಿಗೆ ನಡ್ಕೊಳೋರು ಅಂದರೆ ಒಕ್ಲಿನವ್ರು ಇರ್ತಾರಲ್ಲ ಅವರೆಲ್ಲ ಇವತ್ತು ಮಾಡ್ತಾರೆ. ಅವ್ರು ತುಂಬ ಚೆನ್ನಾಗಿ ಹೆಂಗೆ ಆರತಿ ಎಲ್ಲ ಮಾಡಿದರು ಅಂತಂದರೆ ಅದು ಸಖತ್ತಾಗಿ ಡಿಸೈನು ಅವರೆಲ್ಲ ಡೆಕೋರೇಷನ್ನನ್ನೇ ಕರೆಸಿದ್ರು ಅಂತಲೂ ಕೂಡ ಹೇಳ್ತಾಯಿದ್ರು. ಈಗ ದೇವರು ಉತ್ಸವಕ್ಕೆ ರೆಡಿಯಾಗಿದೆ. ಉತ್ಸವ ಶುರುವಾಗೋದಕ್ಕೂ ಮುಂಚೆ ದೇವರು ದೇವಸ್ಥಾನದಿಂದ ಅಂದರೆ ಎದ್ದೇಳುತ್ತಲ್ಲ, ಉತ್ಸವ ಜಾತ್ರೆ ಹತ್ರ ಹೋಗೋದಕ್ಕೆ ಪ್ರತಿ ವರ್ಷವೂ ಕೂಡ ತಲೆಮಾರುಗಳಿಂದಲೂ ಕೂಡ ಅಂದರೆ ಅವ್ರ ತಾತ ಮುತ್ತಾತರ ಕಾಲದಿಂದಲೂ ಕೂಡ ಕೋಡಮ್ಮ ಜಾತ್ರೆಗೆ ಹೋಗ್ಬೇಕಾದ್ರೆ ಫಸ್ಟು ಮಡ್ಲಕ್ಕಿ ಹಾಕಿಸ್ಕೊಬೇಕು. ಅಂದರೆ ನಮ್ಮ ಎಲ್ಲ ಮನೆಗಳಿಗೂ ಕೂಡ ಜಾತ್ರೆ ಆದಮೇಲೆ ಬರುತ್ತೆ. ಅಂದರೆ ಮಡ್ಲಕ್ಕಿಗೆ ಜಾತ್ರೆ ಆದಮೇಲೆ ಎಲ್ಲರ ಮನೆಗೂ ಬರುತ್ತೆ. ಜಾತ್ರೆಗಿಂತ ಮೊದಲು ಜಾತ್ರೆಗೆ ಹೋಗಬೇಕಾದ್ರೆ ಮಡ್ಲಕ್ಕಿ ಹಾಕಿಸ್ಕೊಂಡೇ ಹೋಗೋದು. ಅದು ಊರಿನ ಗೌಡ್ರು ಪಟೇಲ್ರ ಮನೇಲಿ, ಆಮೇಲೆ ಪಣಗಾರರು ಮನೇಲಿ, ಈ ಎರಡು ಮನೇಲಿ. ಆಮೇಲೆ ಈ ಶಾನ್ಭೋಗ್ರು ಮನೇಲೂ ಹಾಕಿಸ್ಕೊಳುತ್ತಾ ಅದು ನನಗೆ ಸರಿ ಗೊತ್ತಿಲ್ಲ. ಇವೆರಡು ಮನೇಲಿ ಹಾಕಿಸ್ಕೊಳೋದು ಗೊತ್ತು. ಈಗ ದೇವರು ಮೊದಲು ಹೋಗ್ತಾ ಇರೋದು ಗೌಡ್ರ ಮನೆಗೆ, ಅಂದರೆ ಪಟೇಲ್ರ ಮನೆಗೆ, ನಮ್ಮೂರಿನ ಪಟೇಲ್ರ ಮನೆ ಈಗ ಹೋಗ್ತಾ ಇದೆ. ಅಲ್ಲೂ ಕೂಡ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ. ನಾನು ಒಂದು ಲೇಟಾಗಿ ಬರ್ತೀನಿ ಅಂತ ಅಂದೆ ನಮ್ಮನೆಯವರೇ ಮೊದಲು ಹೋಗಿದ್ದರು. ಹೋಗಿ ಅವ್ರ ಮನೇಲಿ ಗದ್ದಿಗೆ ಆಗಿ ನೋಡಿ ಈ ರೀತಿಯಾಗಿ ತಾಯಿ ಗದ್ದಿಗೆ ಆಗಿದ್ದಾಳೆ. ಅವ್ರಿಗೆ ಮಡ್ಲಕ್ಕಿ ಕೊಟ್ಟು ಹಣ್ಣು ಕಾಯಿನೂ ಕೂಡ ಮಾಡಿಸ್ತಾ ಇದ್ದಾರೆ. ಈ ರೀತಿ ನಮ್ಮ ಮನೆಗೂ ಬರುತ್ತೆ, ಜಾತ್ರೆ ಆದಮೇಲೆ ಬರುತ್ತೆ. ನೀವೆಲ್ಲ ತುಂಬ ಜನ ಯಾರೋ ಪಾಪ ಒಬ್ಬರು ನಿಮ್ಮ ಮನೆಗೆ ಕೋಡಮ್ಮ ಬಂದಿದ್ದನ್ನು ವಿಡಿಯೋ ಹಾಕಿ ಅಂತ ಕೇಳಿದರು. ಅದರಿಂದ ಅದು ನಮ್ಮ ಮನೆಗೆ ಜಾತ್ರೆ ಆದಮೇಲೆ ಬರೋದ್ರಿಂದ ಸ್ವಲ್ಪ ದಿನ ಲೇಟಾಗಿ, ಅಂದರೆ ಸೋಮವಾರ ಬರುತ್ತೆ. ಈಗ ಗುರುವಾರ, ಶುಕ್ರವಾರ, ಶನಿವಾರ ಜಾತ್ರೆ ನಡೆಯುತ್ತೆ. ಭಾನುವಾರ ದೇವರು ಊರೊಳಗಡೆ ಬಂದು ಸೋಮವಾರದಿಂದ ಇನ್ನು ಎಲ್ಲರ ಮನೇಲೂ ಕೂಡ ತಾಯಿ ಮಡ್ಲಕ್ಕಿ ತಗೊಂಡು ಹೋಗ್ತಾಳೆ. ಅವತ್ತು ಖಂಡಿತ ವಿಡಿಯೋವನ್ನು ಶೇರ್ ಮಾಡ್ತೀನಿ. ಈ ಥರ ಪದ್ಧತಿಗಳು ಮುಂದೆ ನಡೆಸ್ಕೊಂಡು ಹೋಗಿದ್ರೆ ಅಂದರೆ ಚಂದ. ಈ ಜಾತ್ರೆ ಮತ್ತು ಈ ಮೆರವಣಿಗೆ, ಈ ಉತ್ಸವ ಇದೆಲ್ಲ ಒಂಥರ ಚಂದ ಇರುತ್ತೆ. ನಮ್ಮೂರಲ್ಲಂತೂ ಯಾವಾಗಲೂ ಕೂಡ ದೇವರು ಬಡ್ತಾ ದೇವರು ಓಡಾಡೋದು. ಕೋಡಮ್ಮನಂತೂ ನಮ್ಮೂರಲ್ಲಿ ಓಡಾಡ್ತಲೇ ಇರ್ತಾಳೆ. ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ದೇವ್ರ ಕಾರ್ಯಗಳು ತುಂಬ ತುಂಬ ಚೆನ್ನಾಗಿ ನಡೆಯುತ್ತೆ ನಮ್ಮೂರಲ್ಲಿ. ತುಂಬ ಚೆನ್ನಾಗಿ ನಮ್ಮೂರಲ್ಲಿರ್ತಕ್ಕಂಥ ಜನಗಳು ಎಲ್ಲ ದೇವಸ್ಥಾನಗಳಿಗೂ, ಎಲ್ಲ ದೇವರುಗಳು, ದೇವ್ರ ಕಾರ್ಯಗಳಿಗೂ ಕೂಡ ದೇವ್ರುಗಳಿಗೆ ನಾವೇನು ಸಪೋರ್ಟ್ ಮಾಡೋದು ಬೇಕಿಲ್ಲ. ದೇವ್ರ ಕಾರ್ಯಗಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲರೂ ಅವರವರ ಕೈಲಾದ ಮಟ್ಟಿಗೆ ದಾನವನ್ನು, ಅಂದರೆ ದಾನ ಅಂತ ಅನ್ನೋದಕ್ಕಿಂತ ಸಹಾಯವನ್ನು ಏನೇನೆಲ್ಲ ಬೇಕು, ಹಣ, ತನು, ಮನ, ಧನ ಎಲ್ಲದನ್ನು ಕೂಡ ನಿಷ್ಠೆಯಿಂದ ಅರ್ಪಿಸಿ ಕೆಲಸ ಮಾಡ್ತಾರೆ. ಒಂದೊಂದೂರ ಕಡೆಯಲ್ಲಿ ಈ ಜಾತ್ರೆ ಆಗಲಿ ಒಂದು ಹಬ್ಬ ಆಗಲಿ ಮಾಡೋದಕ್ಕೆ ಹಿಂದು ಮುಂದೆ ನೋಡ್ತಾರೆ. ಆ ರೀತಿಯಲ್ಲ, ನಮ್ಮೂರಲ್ಲೂ ಕೂಡ ಸಖತ್ತಾಗಿ ಈ ದೇವ್ರ ಕಾರ್ಯಗಳು ನಡೆಯುತ್ತೆ. ಅದೊಂದು ಖುಷಿ ವಿಷಯ ಅಲ್ವಾ. ಅದರಿಂದ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊತೀನಿ, ನಮ್ಮೂರು ಸೂಪರ್. ನಮ್ಮೂರು ಎಲ್ಲದರಲ್ಲೂ ನನಗೆ ತುಂಬ ಇಷ್ಟ. ಅಂದರೆ ಎಲ್ಲ ಕಡೆಯೂ ಇರ್ತಾರೆ ಮಾತಾಡೋರು ಅಂದರೆ ಜನಗಳು. ಅವು ಜನ ಇಲ್ಲದ ದೂರ ಇರುತ್ತಾ ಹೇಳಿ? ಹಂಗಂತ ನಾನು ಎಲ್ಲ ಒಳ್ಳೆಯವರೇ ಇರ್ತಾರೆ ಅಂತಲ್ಲ. ನಾನು ಒಳ್ಳೆಯ ವಿಷಯಗಳನ್ನ ಮಾತ್ರ ತೊಗೊತೀನಿ. ಬೇರೆಯವರು 1000 ಮಾತಾಡ್ಕೊಳ್ಳಿ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ. ನಾವು ಮಾಡ್ತಕ್ಕಂಥ ಕೆಲಸ ಹಾಗೆ ನಾವು ನಡ್ಕೊತಕ್ಕಂಥ ರೀತಿ ಸರಿಗಿದ್ದರೆ ಬೇರೆಯವ್ರು ಏನಾದರೂ ಅಂದ್ಕೊಳ್ಳಿ, ಅದಕ್ಕೆ ನಾವು ಒತ್ತು ಕೊಡಬಾರ್ದು ಅಂತ. ಅವ್ರಿಗೆ ಒತ್ತು ಕೊಟ್ಟರೆ ಒಬ್ರಿಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ, ಇನ್ನೊಬ್ರಿಗೆ ಇಷ್ಟ ಇದ್ದು ಮತ್ತೊಬ್ರಿಗೆ ಇಷ್ಟ ಆಗಲ್ಲ. ಹಾಗಂತ ನಾವು ನಮ್ಮ ಜೀವನವೆಲ್ಲ ಬೇರೆಯೊಬ್ಬರನ್ನ ಮೆಚ್ಚೋದ್ರಲ್ಲೇ ಮುಗಿದೋಗುತ್ತೆ. ಅದಕ್ಕೆ ಬೇಡ. ನಾವು ಬೇರೆಯೊಬ್ರಿಗೆ ತೊಂದರೆ ಕೊಡೋದು ಬೇಡ, ನಾವು ಬೇರೆಯವ್ರಿಗೆ ತೊಂದರೆ ಕೊಡೋದು ಬೇಡ, ನಮಗೂ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಅಕಸ್ಮಾತ್ ಸಣ್ಣ ಪುಟ್ಟ ತೊಂದರೆಗಳು ಮಾಡೋದಕ್ಕೆ ಬಂದರೂ ಕೂಡ ಇಗ್ನೋರ್ ಮಾಡಿಬಿಡ್ಬೇಕು. ಯಾಕಂತಂದರೆ ಹೋಗ್ತಾ ದಾರಿಲಿ ಕಲ್ಲು ಮುಳ್ಳು ಎಲ್ಲ ಸಿಗೋದು ಸಹಜ. ನಾವು ಅವನ್ನೇ ತುಳ್ಕೊಂಡು ಮುಂದೆ ಹೋಗ್ಬೇಕೇ ಹೊರ್ತು ಅವನ್ನ ಎತ್ತಿ ಬೇರೆಯವ್ರ ದಾರಿಗೆ ಹಾಕೋದು ಈ ಥರ ಎಲ್ಲ ಮಾಡಬಾರ್ದು. ಬನ್ನಿ ಅಷ್ಟೇ, ಅದನ್ನು ಹೇಳ್ಬಿಟ್ಟು ಈಗ ಉತ್ಸವ ಶುರುವಾಯಿತು. ಇದನ್ನಂತೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ವಾಮಿಗಳು ಕುಣಿಯೋದು, ಕೋಡಮ್ಮನ ಕುಣಿಯೋದು, ಆರತಿಗಳಂತೂ ಸಖತ್ತಾಗಿ ರೆಡಿಯಾಗಿದ್ದು ಕಣ್ರಿ. ನಾವು ಸ್ವಲ್ಪ ಆರತಿಗಳನ್ನ ಈ ರೀತಿ ಡಿಸೈನ್ ಮಾಡಲ್ಲ. ಅಂದರೆ ಒಬ್ಬೊಬ್ರಿಗೆ ಒಂದೊಂದ್ರಾಗ ಇಂಟ್ರೆಸ್ಟ್ ಇರುತ್ತಲ್ಲ, ಆ ರೀತಿ. ಈಗ ನಾನು ಹಳ್ಳಿ ಟೀಮಲ್ಲಿ ಹಬ್ಬಗಳು ಮಾಡ್ತೀನಿ, ಹೆಂಗೆ ಮಾಡ್ತೀಯಾ ಹಾಗೆ ಹಿಂಗೆ ಅಂತಾರಲ್ಲ, ಹಾಗೆ ಆರತಿಗಳು ಮಾಡೋದು ಕೂಡ ಕ್ರೇಜು. ಒಬ್ಬೊಬ್ರದ್ದು ಒಂದೊಂಥರ ಕ್ರೇಜು. ನಾನು ಆ ಆರತಿ ನೋಡೋದು
ನೋಡೋದಕ್ಕೆ ಅಂತಲೇ ನಿಜ ಹೇಳಬೇಕು ಅಂತ ಅಂದರೆ ನಾನು ಹೋಗೋದು ಬೇಡ ಇವತ್ತು ದೇವ್ರು ನೋಡೋದಕ್ಕೆ, ಪ್ರತಿ ವರ್ಷವೂ ಕೂಡ ನೋಡ್ತೀನಿ. ಅದೇ ರೀತಿ ಇರುತ್ತೆ. ಈ ವರ್ಷ ಹೋಗೋದು ಬೇಡ ಅಂತ ಅಂದ್ಕೊಂಡು ನಮ್ಮನೆಯವ್ರಿಗೆ ಹೇಳಿ ಪ್ಲೀಸ್ ವಿಡಿಯೋ ಮಾಡ್ಕೊಂಬರ್ರಿ, ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಬರ್ರಿ ಅಂತ ಅವ್ರನ್ನ ಒಪ್ಪಿಸಿದ್ದೆ. ಬನ್ನಿ ಇವಾಗ ಪಟಾಕಿ ಹೊಡಿತಾರೆ, ಪಟಾಕಿ ಸೌಂಡ್ ಕೇಳಿಸ್ಕೊಳ್ಳೋಣ, ಆಮೇಲೆ ನಂದು ಇದ್ದಿದ್ದೆ. ಇದು ನಮ್ಮೂರಿನ ಬಣಗಾರರ ಮನೆ. ಬಣಗಾರರ ಮನೆ ಒಳಗಡೆಯೂ ಕೂಡ ದೇವ್ರು ಹೋಗೈತೆ. ನಮ್ಮ ಮನೆಯವ್ರ ಪಾಪ ಎಲ್ಲ ವಿಡಿಯೋನು ಹಿಡ್ದಿದ್ದಾರೆ. ನಾನು ಸ್ವಲ್ಪ ಹಿಡೀರಿ, ತುಂಬ ಜಾಸ್ತಿ ಹಿಡಿಯೋದು ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದೆ. ಅವರು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಅಂದರೆ ನಿಮಗೆ ನಮ್ಮೂರ ಜಾತ್ರೆ ತೋರಿಸೋದಕ್ಕೆ ಅಂತ ಹೇಳಿ ಕಷ್ಟಪಟ್ಟು ಎಲ್ಲ ಕ್ಲಿಪ್ನು ಕೂಡ ತೊಗೊಂಡಿದ್ದಾರೆ. ನೀವು ಯಾರಾದರೂ ಅಂದರೆ ತುಂಬ ಜನ ನಮ್ಮ ಕೋಡಮ್ಮಂಗೆ ಒಕ್ಲುಗಳಿದ್ದೀರ, ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ, ಕೋಡಮ್ಮ ನಮಗೂ ಕೂಡ ಒಕ್ಲು, ನಾವು ಬರ್ತೀವಿ ಜಾತ್ರೆಗೆ, ಆ ಥರ ಎಲ್ಲ ಹೋದನೇ ವರ್ಷದಿಂದಲೂ ಹೇಳ್ತಾ ಇದ್ದೀರಾ. ಯಾರ್ಯಾರೆಲ್ಲ ಜಾತ್ರೆಗೆ ಬರ್ತೀರಾ ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ವಿಡಿಯೋ ಅಪ್ಲೋಡ್ ಆದಮೇಲೆ ಅಂತ ಹೇಳ್ತಾ, ಹಾಗೆ ನಿಮಗೆಲ್ಲ ಈ ಜಾತ್ರೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಹೇಳಿ. ಪ್ಲೀಸ್ ನನಗೆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಮುಂದೆ ಹೆಚ್ಚು ಹೆಚ್ಚು ನಿಮ್ಗೆ ಇಷ್ಟ ಆಗ್ತಕ್ಕಂಥ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ. ಹಾಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ. ನೋಡಿ ಆರತಿಗಳು, ಹಾಗೆ ಆರತಿ ಜೊತೆ ಹೆಣ್ಮಕ್ಳು ಕೂಡ ಅಷ್ಟೇ ಚೆನ್ನಾಗಿ ರೆಡಿಯಾಗಿರ್ತಾರೆ ಈ ಕೋಡಮ್ಮನ ಜಾತ್ರೆಯಲ್ಲಿ. ಆರತಿ ಮತ್ತು ಆ ಹೆಣ್ಮಕ್ಳು ನೋಡೋದಕ್ಕೆ ಅಂತಲೇ ನಾನು ಬರೋದು ಬೇಡ ಅಂತ ಮಲಗಿದ್ದವಳು ಈ ಮತ್ತೆ ಎದ್ದು ಬಂದು, ಅಂದರೆ ಇದನ್ನು ನೋಡಲೇಬೇಕು, ಇನ್ನು ದೇವರು ಅಯ್ಯೋ ಯಾಕೆ ಬಂದಿಲ್ಲ ಇವಳು, ಬರಬೇಕಾಯ್ತಲ್ಲ ಅಂತ ಕೇಳಿಬಿಟ್ರೆ ಅಂತ ಎದ್ರಿಕೊಂಡು ನಾನು ಕೂಡ ಬಂದೆ. ನಮ್ಮನೆಯವ್ರು ಫೋನ್ ಮಾಡಿದರು, ಈಗ ತಾನೇ ಇನ್ನೂ ಎಲ್ಲ ಹೊರಡ್ತಾ ಇದೆ ಬಾ ಅಂತ. ನಾನು ಬಂದಾಗ 11 ಗಂಟೆ. ದೇವರು ಅಲ್ಲಿಗೆ ಹೋಗೋದಕ್ಕೆ ತುಂಬ ಟೈಮ್ ಇತ್ತು. ಇಲ್ಲಿ ಊರ ಮುಂದೆ ದೇವ್ರು ಆಡಿಸೋದು ಅಂತಲೇ ಹೇಳ್ತೀವಿ. ದೇವ್ರು ಆಡಿಸೋದು ಅಂದರೆ ನಿಮಗೆ ಗೊತ್ತಿರುತ್ತೆ, ಈ ದೇವ್ರಿಗೆ ಸಿಟ್ಟು ಬರೆಸ್ಬೇಕು. ಅಪ್ಪ ದೇವ್ರಿಗೂ ಬೈತಾರೆ, ನಿಮಗೆ ಗೊತ್ತಾ? ದೇವ್ರಿಗೂ ಸಿಟ್ಟು ಬರೆಸೋದಕ್ಕೆ ಏನೆಲ್ಲ ಅಂತಾರೆ ಅಂತ ಕೇಳಿಸ್ಕೊಳ್ಳಿ, ನೋಡೋಣ. ನನಗೆ ಈ ಪ್ರತೀತಿ ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸರಿ ಇಲ್ಲ ಅನ್ನೋದು ಗೊತ್ತಿಲ್ಲ. ತಾಯಿಗೆ ಮೊದಲಿಂದಲೂ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ, ಅಂದರೆ ಅವಳಿಗೆ ಸಿಟ್ಟು ಬರ್ಸೋದಕ್ಕೆ ಅಂತೇಳಿ ಚಾಟಿಲಿ ಹೊಡ್ಕೊಳೋದು, ಈ ರೀತಿ ಎಲ್ಲ ಮಾಡ್ತಲೇ ಬಂದಿದ್ದಾರೆ. ಅದು ಮಾಮೂಲಿ, ದೇವರಿಗೆ ಮಾಡಲೇಬೇಕು ಅಂತ. ನೀವು ಯಾರಾದರೂ ಈ ಥರ ಮಾಡಬಾರ್ದು ಅಂತ ಅಂದರೆ ಅದೇನು ದೇವ್ರ ಶಕ್ತಿನೇ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ನೋಡಿ ಇವಾಗ ದೇವ್ರಿಗೆ ಸಿಟ್ಟು ಬರ್ತಾ ಇದೆ.
ಈಗ ದೇವರು ಆಡಿದ್ದೆಲ್ಲ ಮುಗೀತು. ಅಂದರೆ ಟೈಮ್ ಬಂದು 12 ಗಂಟೆ ಆಯಿತು. ತಾಯಿ ನೆಲ್ಲಿಯಮ್ಮನ ಗುಡಿ ಹತ್ರ ಹೊರಟ್ಲು ಜಾತ್ರೆಗೆ ಅಂತ. ಇನ್ನು 3 ದಿನ ಊರೊಳಗಡೆ ಇರೋದಿಲ್ಲ. ಊರೊಳಗಡೆ ಬಂದಾಗ ಇನ್ನೆಲ್ಲರ ಮನೆಗೂ ಮಡ್ಲಾಕಿ ಬರ್ತಾಳೆ. ನಾವು ಕೂಡ ನಾಳೆ ತೇರಿರುತ್ತೆ, ನಾಡಿದ್ದು ಮುತ್ತಿನ ಪಲ್ಲಕ್ಕಿ ಇರುತ್ತೆ. ಈ ರೀತಿ 2 ದಿನ ಜಾತ್ರೆ ನಡೆಯುತ್ತೆ. ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮೂರಿನ ನಾನು ತೇರಿಗೆ ಹೋಗಿದ್ನ, ಮುತ್ತಿನ ಪಲ್ಲಕ್ಕಿಗೆ ಹೋಗಿದ್ನ, ಎರಡಕ್ಕೆ ಹೋಗಿದ್ನ, ಅದನ್ನೆಲ್ಲ ಸಿಗುವ ನಾಳೆ. ಹೇಗನ್ನಿಸ್ತು ನಮ್ಮೂರಿನ ದೇವ್ರಿನ ವ್ಲಾಗು? ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ.